मुझे अभी भी इस देश में रहना है। ये जो आपने बोला है लास्ट में, रहना है मतलब मुझे इस देश में रहना ये मतलब क्या, वृंदावन में रहना है तो राधे राधे कहना है? मैंने आपकी मर्जी, आप क्या इंटरप्रेट करें, मुझे इस देश में रहना है। ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ತರಂಗವಾದಂತಹ ಅತಿ ಹೆಚ್ಚು ವೈರಲ್ ಆದಂತಹ ಒಂದು ನಟಿಯ ಹೆಸರು ಅಂತ ಕೇಳಿದರೆ ತಾಪ್ಸಿ ಪನ್ನು ಅಂತಾನೆ ಹೇಳ್ಬೋದು. ಯಾಕೆಂತ ಕೇಳಿದರೆ ಒಂದು ರ್ಯಾಪಿಡ್ ಫೈರ್ಸ್ ಎನ್ನುವಂತಹ ಒಂದು ಪ್ರಶ್ನೆ ಕೇಳುವಂತಹ ಸಂದರ್ಭದಲ್ಲಿ ನರೇಂದ್ರ ಮೋದಿಯೋ ಅಥವಾ ರಾಹುಲ್ ಗಾಂಧಿಯೋ ಎನ್ನುವಂತಹ ಪ್ರಶ್ನೆ ಬಂದಂತಹ ಸಂದರ್ಭದಲ್ಲಿ ನರೇಂದ್ರ ಮೋದಿಯನ್ನು ಮುಟ್ಟಿ ದೊಡ್ಡ ನಮಸ್ಕಾರ ಹಾಕಿ ನನಗೆ ನನ್ನ ಈ ದೇಶದಲ್ಲಿ ಇನ್ನೂ ಜೀವನವನ್ನು ನಡೆಸಬೇಕು ಎನ್ನುವಂತಹ ಉತ್ತರವನ್ನು ಕೊಟ್ಟು ದೊಡ್ಡ ಮಟ್ಟದಲ್ಲಿ ವೈರಲ್ ಆಗಿದ್ದರು. ಹಲವು ಚರ್ಚೆಗಳಿಗೆ ಇದು ಕಾರಣ ಆಗಿತ್ತು. ಸೊ ಈ ಒಂದು ವಿಚಾರದ ಬಗ್ಗೆ ಸಣ್ಣ ಮಟ್ಟದ ಒಂದು ಎಕ್ಸ್ಪ್ಲನೇಷನ್ನ ಕೊಡ್ತಾ ಹೋಗ್ತೀನಿ. ವಿವರವಾಗಿ ಗಮನಿಸ್ತಾ ಹೋಗಿ. ಯಾಕೆ ಈ ಒಂದು ವಿಚಾರವನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ನಮ್ಮ ವೀಕ್ಷಕರಲ್ಲಿ ಕೆಲವು ವೀಕ್ಷಕರಿಗೆ ನರೇಂದ್ರ ಮೋದಿ ಬಗ್ಗೆ ಅಭಿಮಾನ ಇರ್ಬೋದು, ಕೆಲವು ವ್ಯಕ್ತಿಗಳಿಗೆ ರಾಹುಲ್ ಗಾಂಧಿ ಬಗ್ಗೆ ಅಭಿಮಾನ ಇರ್ಬೋದು. ನಾವಿಲ್ಲಿ ಯಾರನ್ನು ಹೊಗಳುವುದಕ್ಕೂ ಯಾರನ್ನು ತೆಗಳುವುದಕ್ಕೂ ಈ ಒಂದು ವಿಡಿಯೋವನ್ನು ಮಾಡ್ತಾ ಇಲ್ಲ. ಖಂಡಿತವಾಗಿಯೂ ಕಮೆಂಟ್ ಬಾಕ್ಸಲ್ಲಿ ಬಂದು ನರೇಂದ್ರ ಮೋದಿ ಅಭಿಮಾನಿಗಳಿರ್ಬೋದು, ರಾಹುಲ್ ಗಾಂಧಿ ಅಭಿಮಾನಿಗಳಿರ್ಬೋದು, ಕೆಟ್ಟ ಶಬ್ದಗಳನ್ನು ಬಳಸಬೇಡಿ ಅಂತ ಮೊದಲೇ ಹೇಳ್ತಾ ಇದ್ದೇನೆ. ಸೊ ಈ ಒಂದು ವಿಚಾರದ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಈ ಒಂದು ವಿಡಿಯೋವನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ದೀರಿ, ಖಂಡಿತವಾಗಿಯೂ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರ ಅಲ್ಲ, ನಿರಂತರವಾಗಿ ಇಂತಹ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನವನ್ನು ನಾವು ಮಾಡ್ತೀವಿ. ಸೋಷಿಯಲ್ ಮೀಡಿಯಾದಲ್ಲಿ ನಟಿ ತಾಪ್ಸಿ ಪನ್ನು ಅವರ ಒಂದು ವಿಡಿಯೋ ಅಥವಾ ಒಂದು ಹೇಳಿಕೆ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗಿರುವಂಥದ್ದು. ಅದು ಕೂಡ ಒಂದು ಮಾಧ್ಯಮದ ನಡುವೆ ಒಂದು ಪ್ರಶ್ನೆ ಕೇಳಿದಂತಹ ಸಂದರ್ಭ. ಪ್ರಧಾನಿ ನರೇಂದ್ರ ಮೋದಿ ಇಷ್ಟವೋ ಅಥವಾ ರಾಹುಲ್ ಗಾಂಧಿ ಇಷ್ಟವೋ ಅಂತ ನಿಮ್ಮಲ್ಲಿ ಕೇಳಿದರೆ ನೀವು ಯಾರನ್ನು ಇಷ್ಟ ಅಂತ ಹೇಳ್ತೀರಾ ಅಂತ ಮೊದಲು ಕಮೆಂಟ್ ಮಾಡಿ. ಸೊ ಅದೇ ರೀತಿ ತಾಪ್ಸಿ ಪನ್ನು ಯಾವ ರೀತಿಯಲ್ಲಿ ಹೇಳಿದರು ಅನ್ನೋದನ್ನು ಕೂಡ ಒಮ್ಮೆ ಕೇಳ್ಕೊಂಬನ್ನಿ. को तो इसका जवाब जानना ही जानना है. देखिए वो अगला सवाल कौन सा है. एंड 5 में रैपिड फायर का ये अहम सवाल, पसंदीदा राजनेता कौन? और बहुत स्पष्ट रूप से यहां पर भी मुझे अभी भी इस देश में रहना है। ये जो आपने बोला है लास्ट में, रहना है मतलब मुझे इस देश में रहना ये मतलब क्या, वृंदावन में रहना है तो राधे राधे कहना है? मैंने आपकी मर्जी, आप क्या इंटरप्रेट करें, मुझे इस देश में रहना है। ಈ ಒಂದು ಕಾರ್ಯಕ್ರಮದ ರ್ಯಾಪಿಡ್ ಫೈರ್ ಕ್ವಶನ್ನಲ್ಲಿ ನಿಜಕ್ಕೂ ಆ ಒಂದು ಕ್ವಶನ್ ನೋಡಿ ಅವರು ಶಾಕ್ ಆಗಿಬಿಟ್ರು. ಅವರ ಆ ಒಂದು ಆ್ಯಕ್ಷನ್ಗಳನ್ನು ಗಮನಿಸಿದರೆ ಗೊತ್ತಾಗುತ್ತೆ ಅವರು ಶಾಕ್ ಆಗಿದ್ದಾರೆ. ಮಾತ್ರ ಅಲ್ಲ, ಒಂದು ಕ್ಷಣ ಚಿಂತೆ ಮಾಡಿ ಹೋಗಿ ನರೇಂದ್ರ ಮೋದಿಯನ್ನು ಮುಟ್ಟಿ ದೊಡ್ಡ ನಮಸ್ಕಾರ ಮಾಡಿ ಬಂದು ಅವರು ಹೇಳ್ತಾರೆ, ನನಗೆ ಇನ್ನೂ ಈ ಒಂದು ದೇಶದಲ್ಲಿ ಜೀವನ ನಡೆಸಬೇಕು ಅಂತ. ಆ ಒಂದು ಉತ್ತರದಲ್ಲಿ ನಿಜವಾಗ್ಲೂ ಒಂದು ರೀತಿಯಲ್ಲಿ ನಿಗೂಢತೆ ಇತ್ತು, ಒಂದು ರೀತಿಯಲ್ಲಿ ಕರಾಳವಾದಂತಹ ಕೆಲವೊಂದು ಇತಿಹಾಸಗಳಿತ್ತು. ಯಾಕೆ ಅವರು ಆ ಒಂದು ಉತ್ತರವನ್ನು ಕೊಟ್ಟರು? ಸಾಮಾಜಿಕ ಜಾಲತಾಣ ನೆಟ್ಟಿಗರು ನಂತರ ಈ ಒಂದು ಉತ್ತರದ ಬಗ್ಗೆ ಚರ್ಚೆಯನ್ನು ಆರಂಭ ಮಾಡಿತು. ಸೊ ಆ ಒಂದು ಸಂದರ್ಭದಲ್ಲಿ ನೋಡಿ, ನರೇಂದ್ರ ಮೋದಿಯನ್ನು ಮುಟ್ಟಿದಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅಭಿಮಾನಿಗಳು ಅಲ್ಲಿ ಹಾಹಾಕಾರ ಹಾಕಿದರು, ಚಪ್ಪಾಳೆ ತಟ್ಟಿದರು. ಅದೇ ಈ ಒಂದು ಉತ್ತರವನ್ನು ಕೇಳಿ ರಾಹುಲ್ ಗಾಂಧಿ ಅಭಿಮಾನಿಗಳು ಬಿದ್ದು ನಕ್ಕರು. ಸೊ ಇವೆಲ್ಲದಕ್ಕೂ ಕಾರಣ ಏನಾಗಿರ್ಬೋದು? ತಾಪ್ಸಿ ಪನ್ನು ಅನ್ನುವಂತಹ ಈ ಒಂದು ನಟಿ ಇಷ್ಟೊಂದು ಧೈರ್ಯವಾಗಿ ನೋಡಿ ಉತ್ತರ ಕೊಟ್ಟದ್ದು ಸರಿಯೋ ಅಥವಾ ತೆಗಳಿದ್ದು ಸರಿಯೋ, ಏನು ಮಾಡಿದ್ದು ಅನ್ನೋದರ ಬಗ್ಗೆ ಕೂಡ ಇನ್ನೂ ಕೂಡ ಅವರವರ ಭಕ್ತರಿಗೆ ಅರ್ಥ ಮಾಡಲಿಕ್ಕೂ ಸಾಧ್ಯವಾಗದ ರೀತಿಯಲ್ಲಿ ಉತ್ತರ ಕೊಟ್ಟಿರುವಂಥದ್ದು. ನಾನಿಲ್ಲಿ ವಿರೋಧ ಮಾಡಿದ್ನೋ, ಪರ ಮಾಡಿದ್ನೋ, ಬೈದ್ನೋ, ಏನು ಎತ್ತ ಅನ್ನೋದರ ಬಗ್ಗೆ ಒಂದು ರೀತಿಯಲ್ಲೂ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ ರೀತಿಯಲ್ಲಿ ಆ ನಟಿ ಉತ್ತರ ಕೊಟ್ಟಿರುವಂಥದ್ದು ಚರ್ಚೆಗೆ ಕಾರಣ ಆಗಿರುವಂಥದ್ದು. ಉತ್ತರದಲ್ಲಿ ಒಂದು ರೀತಿಯಲ್ಲಿ ತಮಾಷೆ ಮಾತ್ರ ಅಲ್ಲ, ಇದಕ್ಕೆ ಆಳವಾದಂತಹ ಅರ್ಥವಿದೆ ಎನ್ನುವಂತಹ ವಿಚಾರದಲ್ಲಿ ಕೂಡ ಇವಾಗ ಚರ್ಚೆಗಳು ಆರಂಭ ಆಗಿರುವಂಥದ್ದು. ದೊಡ್ಡ ಡಿಬೇಟ್ಗಳೇ ನಡೀತಾ ಇದೆ ಈ ಒಂದು ವಿಚಾರದಲ್ಲಿ. ತಾಪ್ಸಿ ಪನ್ನು ಅವರ ಆ ಒಂದೇ ಒಂದು ಹೇಳಿಕೆ ಯಾವ ರೀತಿಯಲ್ಲಿ ದೇಶದಾದ್ಯಂತ ಗಿರನೆ ತಿರುಗ್ತಾ ಇದೆ ಅಂತ ಹೇಳಿದರೆ, ಎಷ್ಟೊಂದು ಪವರ್ಫುಲ್ ವೆಪನನ್ನು ಅವರು ಬಿಟ್ಟಿದ್ದಾರೆ ಅಂತ ಹೇಳಿದರೆ, ನಾವಿಲ್ಲಿ ವಿರೋಧ ಮಾಡಿದರೆ ನಮಗೆ ಇಲ್ಲಿ ಜೀವನ ನಡೆಸೋದಕ್ಕೆ ಸಾಧ್ಯ ಇಲ್ಲ. ನಮ್ಮ ಮೇಲೆ IT ರೈಡ್ಗಳಾಗುತ್ತೆ, ED ರೈಡ್ಗಳಾಗುತ್ತೆ, UAPA ಕೇಸ್ಗಳಾಗುತ್ತೆ, ಜೈಲಲ್ಲಿ ಹಾಕ್ತಾರೆ. ವಾಕ್ ಸ್ವಾತಂತ್ರ್ಯ ಎನ್ನುವಂಥದ್ದು ಏನಿದೆ ಅದನ್ನು ತಡೆ ಹಿಡಿಯಲಾಗ್ತಾ ಇದೆ. ಇವೆಲ್ಲ ಉತ್ತರಗಳು ಅಲ್ಲಿ ಒಂದು ರೀತಿಯಲ್ಲಿ ಗಿರ್ಗಿಡಿತರ ನಮ್ಮ ದೇಶದ ಸುತ್ತಮುತ್ತ ಇವಾಗ ತಿರುಗ್ತಾ ಇರುವಂಥದ್ದು. ಒಂದು ರೀತಿಯಲ್ಲಿ ನಮ್ಮ ದೇಶದ ಪ್ರಧಾನಿಯನ್ನು ಟೀಕೆ ಮಾಡಿದರೆ ಅಥವಾ ಅವರ ಸಿದ್ಧಾಂತಗಳನ್ನು ಒಪ್ಪದೇ ಇದ್ದರೆ ಅಂಥವರನ್ನು ಇಲ್ಲಿ ಜೀವನ ನಡೆಸೋದಕ್ಕೆ ಬಿಡೋದಿಲ್ಲ. ನಿಜ, ಇಲ್ಲಿ ಪ್ರಧಾನಿ ನರೇಂದ್ರ ಮೋದಿಯನ್ನು ಪ್ರಶ್ನೆ ಮಾಡಿದರೆ
ನಾವು ಮಾಡುವಂತಹ ಸಣ್ಣ ಪುಟ್ಟ ವಿಡಿಯೋಗಳಲ್ಲೇ ನಮಗೆ ಉಳಿಗಾಲ ಇಲ್ಲದ ರೀತಿಯಲ್ಲಿ ಕಮೆಂಟ್ಗಳು ಬರುತ್ತೆ. ಪ್ರಧಾನಿಯವರನ್ನು ಬೈಯೋದಕ್ಕೆ ನೀನು ಯಾರು, ನೀನೊಬ್ಬ ಗುಲಾಮ, ಅದು ಇದು ಅಂತ ಬರುತ್ತೆ. ಇಲ್ಲಿ ಅದಲ್ಲ. ನಿಜವಾಗ್ಲೂ ಪ್ರಜಾಪ್ರಭುತ್ವ ದೇಶದಲ್ಲಿ ಯಾರೇ ಆಗಿರಲಿ, ಮುಂದಿನ ದಿವಸಗಳಲ್ಲಿ ರಾಹುಲ್ ಗಾಂಧಿನೋ ಅಥವಾ ಬೇರೆ ಯಾರೋ ಉತ್ತರಾಧಿಕಾರಿ ಅಥವಾ ಪ್ರಧಾನಿ ಆಗ್ತಾರೆ ಅಂತ ಹೇಳಿದರೆ ಅವರನ್ನು ಪ್ರಶ್ನೆ ಮಾಡುವಂತಹ ಗಟ್ಸ್ ನಿಮ್ಮಲ್ಲಿ ಇರಬೇಕು. ಅದನ್ನು ಕೇಳುವಂತಹ ತಾಳ್ಮೆ ಕೂಡ ವೀಕ್ಷಕರಲ್ಲಿ ಇರಲೇಬೇಕಾಗುತ್ತೆ. ಸೊ ಎಲ್ಲದಕ್ಕೂ ಅಭಿಮಾನ ಅಂತ ಹೇಳುವಾಗ ಇವಾಗ ದರ್ಶನ್ ಅಭಿಮಾನಿಗಳು ಮಾಡೋ ರೀತಿಯಲ್ಲಿ ಆಗಬಾರ್ದು. ಅಂಧಭಕ್ತಿ ಅಂತ ಅದನ್ನು ಕರೀತಾರೆ. ಸೊ ಇಂತಹ ಅಂಧಭಕ್ತಿ ನಮ್ಮ ದೇಶಕ್ಕೆ ಅಪಾಯಕಾರಿ. ನಾವು ಒಂದು ರೀತಿಯಲ್ಲಿ ನೋಡಿ, ವಿದ್ಯಾವಂತರು, ಬುದ್ಧಿವಂತರು ಆ ರೀತಿಯಲ್ಲಿ ವರ್ತನೆ ಕೂಡ ಮಾಡಬೇಕು. ಬರೀ ವಿದ್ಯೆ ಬುದ್ಧಿ ಇದ್ದು ಪ್ರಯೋಜನ ಇಲ್ಲ. ಆ ರೀತಿಯ ವರ್ತನೆ ನಮ್ಮಲ್ಲಿ ಬರಬೇಕು. ನೋಡಿ, ಯಾವುದೇ ನಾಯಕ ಆಗಿರಲಿ, ಯಾರೂ ಕೂಡ ನಮ್ಮ ಮನೆಯ ಒಪ್ಪತ್ತಿನ ಊಟಕ್ಕೆ ಉಪಕಾರಕ್ಕೆ ಬರುವುದಿಲ್ಲ. ನಾವೇ ಕೆಲಸ ಮಾಡಿ ಆಗಬೇಕು, ನಾವೇ ದುಡಿದು ನಮ್ಮ ಮನೆ ಮಠವನ್ನು ಸಾಕಬೇಕು. ಯಾವ ಗೌರ್ಮೆಂಟ್ ಬಂದರೂ ನಮ್ಮ ಮನೆಯನ್ನು ಸಾಕೋದಕ್ಕೆ ಬರೋದಿಲ್ಲ. ಸೊ ಈ ವ್ಯವಸ್ಥೆ ಆ ರೀತಿ ಇದೆ. ಸೊ ಅದರಿಂದಾಗಿ ಅಂಧಭಕ್ತಿ ಯಾರಲ್ಲೂ ಇರಬಾರ್ದು. ಅದು ಯಾರೇ ಆಗಿರಲಿ, ನರೇಂದ್ರ ಮೋದಿ ಆಗಿರಲಿ, ರಾಹುಲ್ ಗಾಂಧಿ ಆಗಿರಲಿ, ಟೀಕೆ ಮಾಡಬೇಕಾದಲ್ಲಿ ಟೀಕೆ ಮಾಡಬೇಕು, ಗೌರವಿಸಬೇಕಾದಲ್ಲಿ ಗೌರವಿಸಬೇಕು. ಇದೆಲ್ಲವನ್ನು ನಾವು ಅರ್ಥ ಮಾಡಿಕೊಂಡಿರಬೇಕು. ಸೊ ಬೆಂಬಲ ಕೊಡುವುದಂದರೆ ಅವರ ವ್ಯಕ್ತಿಗೆ ನಾವು ಯಾವತ್ತೂ ಬೆಂಬಲ ಕೊಡಬಾರ್ದು, ಅವರ ಸಿದ್ಧಾಂತಗಳಿಗೆ ಬೆಂಬಲ ಕೊಡಬೇಕು. ಯಾಕಂತ ಕೇಳಿದರೆ ಸಿದ್ಧಾಂತಗಳು ಸರಿಯಾಗಿದ್ದರೆ ವ್ಯಕ್ತಿ ಕೂಡ ಸರಿಯಾಗಿರ್ತಾನೆ. ಸಿದ್ಧಾಂತಗಳೇ ಸರಿ ಇಲ್ಲ ಅಂತ ಹೇಳಿದರೆ ವ್ಯಕ್ತಿ ಎಷ್ಟೇ ದೊಡ್ಡ ಪೌರಾಣಿಕ ಪುರುಷನಾಗಿದ್ದರೂ ಕೂಡ ಒಳ್ಳೆಯವನು ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ. ದೇಶದಲ್ಲಿ ಇತ್ತೀಚೆಗೆ ನಡೀತಾ ಇರುವಂತಹ ಧಾರ್ಮಿಕ ಸಂಘರ್ಷಗಳು, ಹೇಟ್ ಪಾಲಿಟಿಕ್ಸ್ ವಿರುದ್ಧವಾಗಿ ಗಂಭೀರವಾದಂತಹ ಉತ್ತರವನ್ನು ಕೊಟ್ಟ ಹಾಗೆ ಇತ್ತು ತಾಪ್ಸಿ ಪನ್ನು ಅವರ ಆ ಒಂದು ವಿವರಣೆ. ಹಿಂದೆಲ್ಲ ನಾವು ಗಮನಿಸಿರ್ಬೋದು, ಮನಮೋಹನ್ ಸಿಂಗ್ ಅವರ ಪ್ರಧಾನಿ ಆಗಿದ್ದಂತಹ ಆ ಒಂದು ಸಂದರ್ಭದಲ್ಲಿ ಆರ್ಥಿಕತೆ ಕುಸಿತಾ ಇತ್ತು. ಆದರೂ ಕೂಡ ಜನಸಾಮಾನ್ಯರಿಗೆ ಇದರಿಂದ ತೊಂದರೆ ಆಗ್ತಾ ಇರಲಿಲ್ಲ. ಆದರೆ ಇವಾಗ ಆರ್ಥಿಕತೆ ಪಾತಾಳದಲ್ಲಿದೆ, ಜನಸಾಮಾನ್ಯರೇ ಹೆಚ್ಚಾಗಿ ತೊಂದರೆಯಲ್ಲಿರುವಂಥದ್ದು. ಸೊ ಇಲ್ಲಿ ನೋಡಿ, ಈ ವ್ಯವಸ್ಥೆ ಯಾವ ರೀತಿಯಲ್ಲಿ ಅಂತ ಹೇಳಿದರೆ, ಅತ್ಯಂತ ದೊಡ್ಡ ಆರ್ಥಿಕ ತಜ್ಞ ಅಂತ ಕರೆಸಿಕೊಳ್ಳುವಂತಹ ಮನಮೋಹನ್ ಸಿಂಗ್ ಅವರನ್ನೇ ಇಲ್ಲಿ ಹೀಯಾಳಿಸುವವರು ಹೆಚ್ಚಾಗಿದ್ದಾರೆ. ಅವರ ವಿದ್ಯಾರ್ಹತೆ, ಅವರ ಬುದ್ಧಿ, ಅವರು ಮಾತನಾಡುವುದು ಸ್ವಲ್ಪ ಕಡಿಮೆ ಇರಬಹುದು, ಆದರೆ ಅವರು ಮಾಡಿರುವಂತಹ ವ್ಯವಸ್ಥೆಗಳು ಯಾವತ್ತಿಗೂ ಕೂಡ ಯಾರು ಕೂಡ ಮರೆಯುವಂಥದ್ದಲ್ಲ. ಸೊ ಅಂತಹ ಆರ್ಥಿಕ ತಜ್ಞರನ್ನೇ ಹೀಯಾಳಿಸುವಂತಹ ಮನಸ್ಥಿತಿಗಳು ನಮ್ಮ ದೇಶದಲ್ಲಿ ಇವತ್ತು ಪ್ರಬಲವಾಗಿರುವಂಥ. ಸೊ ಇಲ್ಲಿ ತಾಪ್ಸಿ ಪನ್ನು ಅವರ ಈ ಒಂದು ಹೇಳಿಕೆ ನಿಜವಾಗ್ಲೂ ನಾವಿಲ್ಲಿ ನಮ್ಮ ದೇಶದಲ್ಲಿ ಸುಸ್ಥಿರವಾಗಿ ಸುಭೀಕ್ಷೆಯಿಂದ ಇರಬೇಕು ಅಂತ ಹೇಳಿದರೆ ನೀವೇನು ಮಾಡ್ತೀರಾ, ಎಲ್ಲವನ್ನ ಅಂಗೀಕಾರ ಮಾಡಿಕೊಂಡು ಹೋಗುವವರಾಗಿರಬೇಕು. ಒಬೇ ದಿ ರೂಲ್ಸ್. ನಿಮ್ಮ ಗುಲಾಮರಾಗಿ ನಾವಿರಬೇಕು. ಆದರೆ ಮಾತ್ರ ನಾವು ನೈಜತೆಯಿಂದ ನಮ್ಮಿಷ್ಟದಂತೆ ಜೀವನ ನಡೆಸಬಹುದು. ಇಲ್ಲ, ನಿಮ್ಮನ್ನು ವಿರೋಧ ಮಾಡಿದರೆ, ನಿಮ್ಮನ್ನು ಹೀಯಾಳಿಸಿದರೆ ನಮಗೆ ಇಲ್ಲಿ ಉಳಿಗಾಲ ಇಲ್ಲ ಎನ್ನುವಂತಹ ರೀತಿಯಲ್ಲಿ ಆಗಿತ್ತು. ಮೇನೆ ಇಸ್ ದೇಶ್ ಮೇ ಜೀನಾ ಹೇ ಎನ್ನುವಂತಹ ಆ ಒಂದು ಹಿಂದಿ ಪದದ ಸದ್ಯದ ಉತ್ತರ. ಸೊ ಸ್ನೇಹಿತರೆ, ಈ ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕರಾರುವಕ್ಕಾಗಿ ಕಮೆಂಟ್ ಮಾಡಿ. ಇದರಲ್ಲಿ ಯಾವುದೇ ಅಂಧಭಕ್ತಿ ಬೇಡ, ಯಾವುದೇ ಯಾರಿಗೂ ಇದರಲ್ಲಿ ಅವಹೇಳನ ಅಂತ ಅನ್ನೋದು ಬೇಡ. ನಿಮಗೆ ಏನನ್ನಿಸ್ತು ಅನ್ನೋದನ್ನು ಖಂಡಿತವಾಗಿಯೂ ನೈಜವಾಗಿ ಕಮೆಂಟ್ ಮಾಡಿ. ಮುಂದಿನ ಮಾತುದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.